ಇನ್ನು ಲೋಕ ಅಖಾಡದಲ್ಲಿ ಪ್ರಚಾರದ ಸಂದರ್ಭದಲ್ಲೇ ಎಚ್.ಡಿ. ದೇವೇಗೌಡರು ಎಚ್.ಡಿ. ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಮಾತನಾಡುವ ಮೂಲಕ ಜನರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಎಚ್.ಡಿ. ದೇವೇಗೌಡರೇ ಸ್ವತಃ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ನಿನ್ನೆ ಸಕಲೇಶಪುರದ ಪ್ರಚಾರ ಕಾರ್ಯದಲ್ಲಿ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗನನ್ನ ಗೆಲ್ಲಿಸಿಕೊಡುವಂತೆ ದೇವೇಗೌಡರು ಭಾವುಕರಾಗಿದ್ದಾರೆ. ಇನ್ನು ಈ ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಭಾವುಕರಾಗಿದ್ದಾರೆ, ಅಂದ್ರೆ ಕಣ್ಣೀರು ಹಾಕಿದ್ದಾರೆ. ನಿಮ್ಮ ಮತ ನನಗೆ ಕೊಟ್ಟು ದಯವಿಟ್ಟು ನನ್ನನ್ನು ಗೆಲ್ಲಿಸಿಕೊಡಿ, ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತಲೆ ಕೊಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಲನ್ನಾದ್ರೂ ಕೊಡಿ, ವಿಷವನ್ನಾದ್ರೂ ಕೊಡಿ. ಮಂಡ್ಯ ಜನತೆಗೆ ಅವರು ಹೇಳಿರೋದು. ನಾಗಮಂಗಲದ ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಈ ರೀತಿ ಕಣ್ಣೀರು ಹಾಕಿದ್ದಾರೆ. ಹಾಸನದಲ್ಲಿ ಕಣ್ಣೀರು ಹಾಕಿದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಗಮನಿಸೋಣ. ನಾನು ಯಡಿಯೂರಪ್ಪ ಇವತ್ತು ಕಡೂರು ಇವತ್ತು ಹಳೇಬೇಡಲ್ಲಿ ಮಾತನಾಡಿದ್ದೇನೆ. ನನ್ನ ಮನಸ್ಸಲ್ಲಿ ನೋವಿದೆ. ಅವರ ಮೇಲೆ ಸುಮಾರು 22 ಜನ ಸೇರಿದ್ದೀರಿ. ನಮ್ಮ ಗೌಡ ಬರ್ತಾನೆ, ಏನಾದ್ರೂ ಮಾಡ್ತಾನೆ. ಮೋದಿ ಜೊತೆ ಕೂತು ಫೋಟೋ ತೆಗೆಸ್ಕೊಳ್ಳೋದಲ್ಲ, ನಿಮ್ಮ ನೋಡಿದಾಗ ನಾನು ನೋವಿದೆ. ನನಗೆ ಗೊತ್ತಿಲ್ಲ, ಆ ತಾಯಿ ಹೂವು ಕೊಡ್ತು ಅಂತ ಹೇಳಿ ಯಾರೋ ಅರ್ಚಕರು ಕೊಟ್ಟರು, ಇಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದೇನೆ. ಈ ಬೋರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮರು ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದ ನಾವು ನಿಮ್ಮಿಂದ ಇದ್ದೀವಿ, ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ, ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ. ನಾನು ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಬರೀ ಮಂಡ್ಯ ಜಿಲ್ಲೆ ಜನಕ್ಕಷ್ಟೇ ಅಲ್ಲ, ರಾಜ್ಯದ ಜನತೆಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಇವತ್ತು ನಾನು ಪಾರ್ಲಿಮೆಂಟ್ಗೆ ನಿಲ್ತಕ್ಕಂಥ ಈ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಒಂದು ಕಡೆ ನನ್ನ ಜವಾಬ್ದಾರಿ, ನನ್ನ ಕಾರ್ಯಕರ್ತರು, ನನ್ನ ಪಕ್ಷ, ನನ್ನ ರೈತರ ಪಕ್ಷ ಇದನ್ನು ಉಳಿಸ್ಲೇಬೇಕು ಅಂತೇಳಿ ಈ ಮಂಡ್ಯ ಜಿಲ್ಲೆ ನಾವು ಕಳ್ಕೊಂಡ್ರೆ ನಾವು ಜೀವನದಲ್ಲಿ ಸಂಪೂರ್ಣವಾಗಿ ನೆಲ ಕಟ್ತೀವಿ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ನಾನಿಲ್ಲಿ ತಲೆ ಕೊಟ್ಟಿದ್ದೇನೆ. ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು ದೇವೇಗೌಡರು ಈ ಹಿಂದೆ ಪ್ರಧಾನಮಂತ್ರಿಗಳಾಗಿ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ನಾನು ಫಿನಿಕ್ಸ್ನಂತೆ ಮತ್ತೆ ಹುಟ್ಟಿ ಬರ್ತೇನೆ, ಎದ್ದು ಬರ್ತೇನೆ ಅಂತ ಮಾತು ಹೇಳಿದರು. ನಿಜವಾಗಿ JDS ಈಗ ಭಾಳ ದೊಡ್ಡ ಸಂದಿಗ್ಧ ಕಾಲದಲ್ಲಿದೆ. ಅಂದರೆ ಸರ್ವನಾಶ ಆಗಿಬಿಡುವಂಥ ಕಾಲ ಇದು. ಒಂದು ವೇಳೆ BJP ಜೊತೆ ಅವರಿಗೆ ಆ ಸಂಬಂಧ ಬರದೇ ಇದ್ದಿದ್ರೆ ಬಹುಶಃ ಈಗಾಗಲೇ JDSನ 19 ಜನರ ಪೈಕಿ 12 ಜನ ಈಗ ಕಾಂಗ್ರೆಸ್ ಸೇರಿಬಿಡಿ ಆ ಕಾಂಟ್ಯಾಕ್ಟ್ ಆಗೋಗಿತ್ತು. ಹಾಗಾಗಿ ದೇವೇಗೌಡರಿಗೆ ಈಗಲೂ ಮನಪೂರ್ವಕವಾಗಿ BJP ಜೊತೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಪಾರ್ಟಿಯನ್ನು ಉಳಿಸಲೇಬೇಕು ಅನ್ನೋಂಥ ಒಂದು ಅನಿವಾರ್ಯ ಕಾರಣಕ್ಕಾಗಿ ಅವರಿಗೆ ಹೋಗದೆ ವಿಧಿ ಇಲ್ಲ. ಇವೆಲ್ಲದರ ನಡುವೆ ನನಗೆ ಭಾಳ ಆಶ್ಚರ್ಯ ಆಗೋದು, 89-90 ವರ್ಷ ಅವರಿಗೆ. ಓಕೆ, 90 ವರ್ಷ. ಇವರಿಗಿಂತ ಸ್ವಲ್ಪ 6 ತಿಂಗಳಿಗೂ SM ಕೃಷ್ಣ ದೊಡ್ಡವರು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈ ಕಾಲದಲ್ಲೂ ಕೂಡ ಅವರು ಆಮೇಲೆ ಒಂದು ವಾಯ್ಸ್ ಜಾಸ್ತಿ ಆಗಿರೋದು, ಆಮೇಲೆ ಭಾಳ ದೊಡ್ಡ ದೈವಭಕ್ತರವರು. ಉಳಿಸಲೇಬೇಕಾದ್ರೆ ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ಬಂದರೆ ಅವರ ಪ್ರಕಾರ ಕುಮಾರಸ್ವಾಮಿ ಒಂದು ಮಿನಿಸ್ಟರ್ ಆಗ್ತಾರೆ, ಪಕ್ಷ ಉಳಿಬೋದು, ಏನಾದರೂ ಒಂದು ಮಾಡ್ಬೋದು ಅಂತೇಳಿ. ಒಂದು ವೇಳೆ ಬರದೇ ಇದ್ದರೆ 2028 ತನಕ ಬೇರೆ ಅವಕಾಶನೇ ಇಲ್ಲ ಅಂತ. ಇವರು JDS BJP ಜೊತೆ ಹೋಗದೇ ಇದ್ದಿದ್ರೆ ಸರ್ವನಾಶ ಆಗೋಗ್ಬಿಡ್ತಿತ್ತು ಒಂದು ಕಡೆ. ಆಮೇಲೆ ಒಂದು ಕಣ್ಣೀರು ಹಾಕ್ತಾರೆ ಅನ್ನೋಂಥದ್ದು ಅವತ್ತಿಂದ ಇವತ್ತಿನ ತನಕ ಈ ಕುಟುಂಬಕ್ಕೆ ಇರುವಂಥ ಟೀಕೆ ಕೂಡ ಹೌದು. ಪ್ರತಿಯೊಂದಕ್ಕೂ ಕೂಡ ಕಣ್ಣೀರು ಹಾಕ್ತಾರೆ. ದೇವೇಗೌಡರು ಕಣ್ಣೀರು ಹಾಕ್ತಾರೆ, ಕುಮಾರಸ್ವಾಮಿ ಕೂಡ ಕಣ್ಣೀರು ಹಾಕ್ತಾರೆ, ಅವರ ಮಗನೂ ಮೊನ್ನೆ ಕಣ್ಣೀರು ಹಾಕದ. ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಇವರು ಕೂಡ ತಗೋಬೇಕಾಗತ್ತೆ. ಯಾಕಂದರೆ ಪದೇ ಪದೇ ಕಣ್ಣೀರುಗಳು ಕೂಡ ಇದೆಯಲ್ಲ. ಈಗ ಈ ಹಿಂದೆ ಇವರೊಮ್ಮೆ ಕಣ್ಣೀರು ಹಾಕಿದ್ರು, ಸಿದ್ದರಾಮಯ್ಯ ಕಣ್ಣೀರು ಹಾಕಿದ್ರು ಒಂದೇ ಸಲ. ಅವರು ಚಾಮುಂಡೇಶ್ವರಿ ಬಿಟ್ಟು ವರುಣ ಕ್ಷೇತ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದೆ. ಆ ಸಂದರ್ಭದಲ್ಲಿ ಒಂದು ಕಣ್ಣೀರು ಹಾಕ್ತಾರೆ ಅವರು. ಅದು ಕೂಡ ಒಂದು ಕಣ್ಣೀರು ಹಾಕ್ಬಿಟ್ಟು ಒಂದು ಸಣ್ಣ ಹಿಂಗೆ ಮಾಡ್ತಾರೆ. ಅಂದರೆ ಆ ಭಾವನೆಗಳು ಬೇರೆ. ಆದರೆ ಪದೇ ಪದೇ ಆದಾಗ ಅದೇನಾಗುತ್ತೆ, ಒಂದು ರೀತಿಯಲ್ಲಿ ಜನಗಳಿಗೆ ಕೂಡ ಒಂದು ಟೀಕೆ ಟಿಪ್ಪಣಿಗೆ ಕಾರಣವಾಗಿರುತ್ತೆ. ಆದರೆ ನಾನು ದೇವೇಗೌಡರು ಮಾತ್ರ ನರೇಂದ್ರ ಮೋದಿ ಜೊತೆ ನಿಂತಾಗ ಅವರ ವಾಯ್ಸ್ ರೈಸ್ ಆಗಿರೋ ವಿಚಾರಗಳು ಮಾತ್ರ ಭಾಳ ಆಶ್ಚರ್ಯ ಮೂಡಿಸುತ್ತೆ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್